ಓಕೆ, ದಾವಣಗೆರೆ ಉಪಚುನಾವಣೆ ಕೋಲಾಹಲ ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅಮಾನತಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಡಿಕೆಶಿ ಭೇಟಿಯಾಗಿ ಅಮಾನತು ಆದೇಶ ವಾಪಸ್ಗೆ ಒತ್ತಾಯಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ದಲಿತರು ಮತ್ತು ಅಲ್ಪಸಂಖ್ಯಾತರು ನಮ್ಮ ಮತದಾರರು. ನಾನು ಡ್ಯಾಮೇಜ್ ಕಂಟ್ರೋಲ್ಗಾಗಿ ಡಿಸಿಎಂ ಅನ್ನ ಭೇಟಿಯಾಗಿದ್ದೇನೆ. ಕೆಲವೊಮ್ಮೆ ನಿರ್ಧಾರಗಳಾಗ್ಬಿಡ್ತವೆ, ಬಟ್ ಅದನ್ನು ಸರಿಪಡಿಸಬೇಕು. ಅಬ್ದುಲ್ ಜಬ್ಬಾರ್ ಅಮಾನತು ಆದೇಶವನ್ನ ವಾಪಸ್ ಪಡೆಯಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರ ಒತ್ತಾಯ. ಅದಕ್ಕೆ ನಾನು ಹೇಳಿದ್ದು, ಪರ ವಿರೋಧಗಳು ಜಾಸ್ತಿ ಆಗ್ತಾ ಇವೆ. ಮುಖ್ಯಮಂತ್ರಿಗಳು ಹರಿಪ್ರಸಾದ್ ಹೇಳಿದ್ದು ಅದೇನೆ, ಮುಖ್ಯಮಂತ್ರಿಗಳಿಗೆ ಅದೆಲ್ಲ ಪರಮಾಧಿಕಾರ ಇರೋದು, ಅವರು ಮಾತಾಡಬೇಕು ಅಂತ. ನಾವು ರಿಪ್ಲೈ ಬರಲಿ, ಬಂದ್ಮೇಲೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ವಾಪಸ್ ತಗೊಳ್ಳೋ ಬಗ್ಗೆ ತೊಗೊಳ್ಳೇಬೇಕು. ಯಾಕಂದ್ರೆ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅವರು. ಅವರಿಂದ ರಿಪ್ಲೈ ಬರಬೇಕಾಗತ್ತೆ. ಯಾಕಂದ್ರೆ ಅವರು ಜಸ್ಟಿಫೈ ಮಾಡಬೇಕಾಗತ್ತೆ. ನಾನು ಸರ್, ತಾವು ಸೇರಿದಂತೆ ಬಹಳಷ್ಟು ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸರ್. ದಲಿತರನ್ನ ಅಲ್ಪಸಂಖ್ಯಾತರನ್ನ ಸ್ವಲ್ಪ ಈ ರೀತಿ ಟಾರ್ಗೆಟ್ ಮಾಡೋದು ಪಕ್ಷಕ್ಕೂ ಡ್ಯಾಮೇಜ್ ಅಂತ. ಅದೇ ಅವ್ರಿಗೆ ಇದು ಗೊತ್ತಿಲ್ಲ. ಅವರು ನಮ್ಮ ವೋಟ್ರು, ಅವರು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು. ಸೊ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗಿರ್ಬೋದು, ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದರೂ ಕೂಡ ಅವ್ರನ್ನ ಜಸ್ಟಿಫೈ ಆಗಲ್ಲ, ಬರಲ್ಲ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಬಂದ್ಮೇಲೆ ಡೆಲ್ಲಿಗೆ ಅಪ್ರೂವಲ್ ತಗೊಂಡು ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಒಂದ್ ಹೇಳಿದ್ದು ಅವರು ಹೇಳಿದಂತದ್ದು. ಈಗ ನನ್ನ ಕಡೆ ಎಲ್ಲರೂ ಬೊಟ್ ಮಾಡ್ತಿದ್ದಾರೆ, ಆದ್ರೆ ಹೈಕಮಾಂಡ್ ಹೇಳಿದೆ ನಾನು ಯಾವ ಕೆಲಸನೂ ಮಾಡಲ್ಲ. ಅದೇ ಅದಕ್ಕೆ ಪರವಾಗಿಲ್ಲ, ನನ್ನ ಕಡೆ ಬೊಟ್ ಮಾಡಿದ್ರು ಅನ್ನೋ. ಈಗ ನಾನು ಅವರು ಇಲ್ಲಿಂದ ಅವರ ರಿಪ್ಲೈ ಬಂದ ಮೇಲೆ ಡೆಲ್ಲಿಯಿಂದ ಅಪ್ರೂವಲ್ ತಗೊಂಡು ಮತ್ತೆ ಸರಿ ಮಾಡುವಂಥ ಪ್ರಯತ್ನ ಮಾಡ್ತು ಅಂತ ಹೇಳಿದ್ದಾರೆ. ಸೊ ಅದಕ್ಕಿನ್ನೂ ಟೈಮ್ ಬೇಕಾಗ್ತದೆ, ಟೈಮ್ ವೇಟ್ ಮಾಡೋದು. ಅದೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದು ಅವರ ಅಧ್ಯಕ್ಷ ಕಡೆ. ಅದನ್ನೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಸೊ ಒಂದೊಂದು ಸಾರಿ ಆಗತ್ತೆ, ಹೇಳಲಿಕ್ಕೆ ಆಗಲ್ಲ. ಒಂದೊಂದು ಸಾರಿ ನಿರ್ಧಾರಗಳಾಗುತ್ತಾವೆ. ಮತ್ತೆ ಸರಿ ಮಾಡುವಂಥ ಪ್ರಯತ್ನ ಪಕ್ಷದಿಂದ ಆಗ್ಬೇಕಷ್ಟೆ.